ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಆದ ಹಾಗೂ ಸರಳವಾದ ರುಚಿಯಾದ ಒಂದು ದೋಸೆನ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಇದರಲ್ಲಿ ನಾನು 1 ರೂಪಾಯಿ ಅಕ್ಕಿನ ಹಾಕಿದ್ದೀನಿ, ಮತ್ತು ಒಂದು 5-6 ಸ್ಪೂನು ಕಾಯಿ ತುರಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಅನ್ನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ಹಿಟ್ಟು ಈ ಹದಕ್ಕಿರಬೇಕು, ಅಂದರೆ ನಾವು ಉದ್ದಿನ ದೋಸೆ ಮಾಡ್ತೀವಲ್ಲ ಅದೇ ಹದಕ್ಕೆ ಹಿಟ್ಟಿರಬೇಕು. ಇದನ್ನು ನಾವು ಹೀಗೆ ತಗೊಂಡು ಉಪ್ಪು ಹಾಕಿದ್ದೇನೆ, ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಇದು ಆಗಲೇ ಮಾಡ್ಬೋದು ನೀವು ಕಡ್ದಾದ ಕೂಡಲೇ. ಇದನ್ನು ಒಂದು ಬಾಣಲೆ ಇಟ್ಟು ಅದನ್ನು ಬಿಸಿಗಿಡಬೇಕು ಸ್ನೇಹಿತರೆ. ಬಿಸಿಗಿಟ್ಟು ಇದನ್ನು ನಾವು ಮತ್ತು ಇದನ್ನು ನಾವು ಈ ಥರ ಮಾಡಬೇಕು. ಇದನ್ನು ನಾವೀಗ ಬಾಣಲೆ ದೋಸೆ ಅಂತಲೂ ಕರಿಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹೀಗೆ ಮುಚ್ಚಿ ಇದನ್ನು ಬೇಯಿಸಬೇಕು. ಇದ್ರೆ ಈಗ ಆಗಿದೆ, ಈ ಥರ ಸೈಡೆಲ್ಲ ಬಿಟ್ಕೊ ಬರುತ್ತೆ, ಆಗ ಇದು ರೆಡಿ ಆಗಿದೆ ಅಂತ. ನೋಡಿ, ತುಂಬ ಚೆನ್ನಾಗಿ ಹೀಗೆ ಬಂದಿದೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.